ಲೈನ್ ಟಿವಿ ಬಿಗ್ ನ್ಯೂಸ್ ಗೆ ಸ್ವಾಗತ. ನಾನ್ ಸೀಮಾ ಬಂಗಾರಪ್ಪ. ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ, ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತ ಕಾಂಗ್ರೆಸ್ ಸಂಸದರು. ಹೈಕಮಾಂಡ್ ನಿರ್ಧಾರವೇ ಫೈನಲ್ ಎಂದ ಪರಮೇಶ್ವರ್. ಕಾಂಗ್ರೆಸ್ಸಿಗರದ್ದು ಬರೀ ಡ್ರಾಮಾ ಎಂದ ಕುಮಾರಸ್ವಾಮಿ. ಹಾಗಾದ್ರೆ ಇಂದಿನ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಇಂದಿನ ಲೈನ್ ಬಿಗ್ ಅಪ್ಡೇಟ್ಸ್ ಅಲ್ಲಿ. ಸಿಎಂ ಸಿದ್ದರಾಮಯ್ಯ ಹಾಗೂ ಸಹೋದರ ರಾಘವೇಂದ್ರ ಹಿಟ್ನಾಳ್ ಪರ ಸಂಸದ ರಾಜಶೇಖರ್ ಹಿಟ್ನಾಳ್ ಬ್ಯಾಟಿಂಗ್ ಮಾಡಿದ್ದಾರೆ. ಬೆಳಿಬೇಕು ಅನ್ನೋದು ಸಹಜವಾಗಿ ಎಲ್ಲರಲ್ಲೂ ಇರುತ್ತೆ. ಹೊಸ ಶಾಸಕರು ನಮಗೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ರಾಘವೇಂದ್ರ ಹಿಟ್ನಾಳ್ ಕೂಡ 3 ಬಾರಿ ಶಾಸಕರಾಗಿದ್ದಾರೆ, ಅನುಭವ ಹೊಂದಿದ್ದಾರೆ. ಅವರು ಕೂಡ ಪ್ರಯತ್ನದಲ್ಲಿದ್ದಾರೆ. ಸಚಿವ ಸ್ಥಾನ ಕೊಟ್ಟರೆ ಒಳ್ಳೆಯ ಆಡಳಿತ ಕೊಡುವ ವಿಶ್ವಾಸ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಮುಂದುವರಿಯುತ್ತಾರೆ ಅನ್ನುವ ವಿಶ್ವಾಸವೂ ಇದೆ. ದೇಶದಲ್ಲೇ ಕರ್ನಾಟಕದ ತಲಾ ಆದಾಯ ಹೆಚ್ಚಿಸಿದೆ, ಒಳ್ಳೆಯ ಕೆಲಸಗಳನ್ನ ಮಾಡ್ತಿದ್ದಾರೆ, ರಾಜ್ಯ ಅಭಿವೃದ್ಧಿಯತ್ತ ಹೋಗ್ತಿದೆ ಎಂದು ಸಿದ್ದು ಪರ ಬ್ಯಾಟ್ ಬೀಸಿದ್ರು. ಹಾಗೂ ದಲಿತ ಸಿಎಂ ಬಗ್ಗೆ ಮುಖ್ಯಮಂತ್ರಿಗಳು ಹಾಗೂ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಎಂದು ರಾಜಶೇಖರ್ ಹಿಟ್ನಾಳ್ ಹೇಳಿದ್ರು. ಸಿಎಂ ಕುರ್ಚಿ ವಿಚಾರದಲ್ಲಿನ ಗೊಂದಲಗಳಿಗೆ ಹೈಕಮಾಂಡ್ ಉತ್ತರ ಕೊಡಬೇಕು ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಪುನರುಚ್ಚಾರ ಮಾಡಿದ್ದಾರೆ. ಪರಮೇಶ್ವರ್ ಅವರು ಸಿಎಂ ಆಗಬೇಕು ಎಂಬ ಅಭಿಮಾನಿಗಳ ಘೋಷಣೆಗೂ ಪ್ರತಿಕ್ರಿಯೆ ನೀಡಿದ್ರು. ಸಿಎಂ ಕುರ್ಚಿ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಾಗಿವೆ, ಅನೇಕರು ನನ್ನನ್ನ ಪ್ರಶ್ನೆ ಮಾಡ್ತಾರೆ, ಅಭಿಮಾನಿಗಳು ಅವರ ಭಾವನೆ ವ್ಯಕ್ತಪಡಿಸ್ತಾರೆ, ಸಿಎಂ ಆಗ್ಬೇಕು ಅಂತ ಘೋಷಣೆಗಳನ್ನು ಕೂಗ್ತಾರೆ. ಇದಕ್ಕೆಲ್ಲ ಉತ್ತರ ಹೈಕಮಾಂಡ್ ಕೊಡ್ಬೇಕು. ಹೈಕಮಾಂಡ್ ಯಾವ ಸಮಯದಲ್ಲಿ ತೀರ್ಮಾನ ತೆಗೆದುಕೊಳ್ಬೇಕು ಆ ಸಮಯದಲ್ಲಿ ತೀರ್ಮಾನ ಮಾಡ್ತಾರೆ. ಅದರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದ್ರಲ್ಲಿ ಅರ್ಥವಿಲ್ಲ, ಯಾಕೆಂದ್ರೆ ಅದರ ಬಗ್ಗೆ ಉತ್ತರವೂ ಸಿಗೋದಿಲ್ಲ. ನಾನು ಯಾವತ್ತೂ ಲಾಬಿ ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮ ಹಿತೈಷಿಗಳು ಅಭಿಪ್ರಾಯ ಹೇಳಿರ್ಬೋದು, 2-3 ಬಾರಿ ಹಾಗೆ ಮಾಡ್ಬೇಡಿ ಅಂತ ನಾನೇ ಬೈದಿದ್ದೇನೆ, ಆದ್ರೆ ಅವರ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ, ಅದಕ್ಕೆ ನಾವೇನು ಮಾಡೋದಕ್ಕೆ ಆಗೋದಿಲ್ಲ. ನಾನು ಈ ಗೊಂದಲಕ್ಕೆ ಕೈ ಜೋಡಿಸಲು ಹೋಗೋದಿಲ್ಲ ಎಂದು ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಗ್ಯಾರಂಟಿ ಹೊರೆ ಎಂಬ ಡಿಕೆಶಿ ಹೇಳಿಕೆ ಭಾರಿ ವಿವಾದಕ್ಕೀಡಾಗಿದೆ. ಈ ವಿಚಾರವಾಗಿ ಎಂಬಿ ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ. ಗ್ಯಾರಂಟಿ ಹೊರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಅಭಿವೃದ್ಧಿಯ ಒಂದು ಭಾಗ. ಸುಮಾರು 60,000 ಕೋಟಿ ಹಣವನ್ನ ಕೊಡ್ತಿದ್ದೇವೆ. ಚುನಾವಣೆಗಿಂತಲೂ ಪೂರ್ವದಲ್ಲಿ ಜನರಿಗೆ ಕೊಟ್ಟಂತ ಭರವಸೆ ಗೃಹಲಕ್ಷ್ಮಿ, ಶಕ್ತಿ, ಅನ್ನಭಾಗ್ಯ ಇಷ್ಟೆಲ್ಲ ಉಪಯೋಗವಾಗಿದೆ. ಇದೆಲ್ಲ ಅಭಿವೃದ್ಧಿ ಯೋಜನೆಗಳ ಭಾಗವಾಗಿದೆ. ಹೀಗಾಗಿ ಹೊರೆ ಆಗುವುದಿಲ್ಲ. ಮುಖ್ಯಮಂತ್ರಿಗಳು ಇದನ್ನೆಲ್ಲ ನಿಭಾಯಿಸುತ್ತಾರೆ ಎಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಇನ್ನು ಸರ್ಕಾರದಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ಹಂತವಾಗಿ ಭರ್ತಿ ಮಾಡುವುದು ನಮ್ಮ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ಸಿಎಂ ಹೇಳಿದ್ದಾರೆ. ನಮ್ಮ ಸರ್ಕಾರ ಆ ಕೆಲಸವನ್ನ ಮಾಡುತ್ತದೆ ಅಂತ ಎಂಬಿ ಪಾಟೀಲ್ ಹೇಳಿದ್ರು. ಮಂತ್ರಿಗಿರಿಗಾಗಿ ಕಾಂಗ್ರೆಸ್ಸಿನ 31 ಶಾಸಕರ ಪತ್ರದ ವಿಚಾರವಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗುಡುಗಿದ್ದಾರೆ. ಈ ಪಕ್ಷದಲ್ಲಿ ನಡೆಯುತ್ತಿರುವುದನ್ನ ನೋಡ್ತಿದ್ರೆ ಹೈಕಮಾಂಡ್ ಇದೆಯಾ ಅನ್ನೋ ಅನುಮಾನವೇ ಇದೆ. ಇಲ್ಲಿ ಕುರ್ಚಿ ಉಳಿಸಿಕೊಳ್ಳುವುದಕ್ಕೆ ಒಂದೊಂದು ಹೆಸರುಗಳನ್ನ ಮುಂದೆ ಬಿಡ್ತಿದ್ದಾರೆ. ಅದು ಯಾವುದು ಕಾರ್ಯರೂಪಕ್ಕೆ ಬರಲ್ಲ. ಪರದೆಯ ಮೇಲೆ ಡ್ರಾಮಾ ಮಾಡ್ತಿದ್ದಾರೆ, ಅದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಇನ್ನು ಗ್ಯಾರಂಟಿಗಳು ಸರ್ಕಾರಕ್ಕೆ ಹೊರೆ ಅನ್ನೋ ಬಗ್ಗೆ ಈಗ ಜ್ಞಾನೋದಯ ಆಗಿದೆ. ಆದ್ರೆ ದುಡ್ಡನ್ನ ಹೂಡಿಕೆ ಮಾಡಿದ್ರೆ ಸ್ಕೂಲ್, ಆಸ್ಪತ್ರೆ ಕೆಲಸಗಳಾದ್ರೂ ಆಗ್ತಿತ್ತು ಎಂದು ವ್ಯಂಗ್ಯವಾಡಿದ್ರು. ಇದೇ ವೇಳೆ ಸಿಎಂ ಆಗುವ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಸಿಎಂ ಆಗೋದು ಮುಖ್ಯ ಅಲ್ಲ, ಈ ರೀತಿ ಕೆಟ್ಟ ಸರ್ಕಾರ ಹೋಗ್ಬೇಕು, ಇದೇ ನನ್ನ ಮೊದಲ ಆದ್ಯತೆ. ಮುಖ್ಯಮಂತ್ರಿ ಆಗುವುದು ಆಮೇಲೆ, ಜನರು ಕೂಗ್ಬೋದು, ಅದಕ್ಕೆ ನಾವು ಹಿಗ್ಬೇಕಾಗಿಲ್ಲ. ಕೆಲಸ ಮಾಡ್ಬೇಕು, ಫಲಾಫಲ ದೇವರಿಗೆ ಬಿಡಬೇಕು ಎಂದು ಎಚ್ಡಿಕೆ ಹೇಳಿದ್ರು. ಡಿಕೆಶಿ ಹೇಳಿಕೆ ಬಗ್ಗೆ ರಾಜ್ಯ ಬಿಜೆಪಿಗರಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಬಿಜೆಪಿಗ ಸಿಟಿ ರವಿ ಕೂಡ ಕೆಂಡಾಮಂಡಲರಾಗಿದ್ದಾರೆ. ಸ್ಕ್ಯಾನಿಂಗ್, ಡಯಾಲಿಸಿಸ್ ಮಿಷಿನ್ ಬಂದ್ ಆಗಿವೆ. ಎಕ್ಸ್ರೇ ರಿಜಿಸ್ಟರ್ ಮಾಡಿಸೋಕು ದುಡ್ಡು ಕೊಡ್ಬೇಕು. ಹಾಗಿದ್ರೆ ನಿಮ್ಮ ಆದ್ಯತೆ ಏನು? ಫ್ರೀ ಸ್ಕ್ಯಾನಿಂಗ್, ಎಕ್ಸ್ರೇ ಮಾಡಿಸೋಕು ಯೋಗ್ಯತೆ ಇಲ್ವಾ? ಔಷಧಿ ಸರಬರಾಜನ್ನ ಬಂದ್ ಮಾಡಿದ್ದೀರಿ. ಉಪಮುಖ್ಯಮಂತ್ರಿಗಳೇ ಗ್ಯಾರಂಟಿ ಹೊರೆಯಲ್ಲ, ನಿಮ್ಮ ಸರ್ಕಾರವೇ ರಾಜ್ಯಕ್ಕೆ ಹೊರೆ. ಭ್ರಷ್ಟಾಚಾರದಲ್ಲಿ ನಂಬರ್ 1 ಇದ್ದೀರಾ. ರಾಜ್ಯದ ಜನ ಈ ಕಾಂಗ್ರೆಸ್ ಸರ್ಕಾರದ ಹೊರೆ ಇಳಿಸಿಕೊಳ್ಳೋಕೆ ಆಲೋಚನೆ ಮಾಡ್ತಿದ್ದಾರೆ. ಆದ್ರೆ ಕರ್ಮ ಇನ್ನೂ 2 ವರ್ಷ ಅನುಭವಿಸಲೇಬೇಕು ಎಂದು ಸಿಟಿ ರವಿ ಗುಡುಗಿದ್ದಾರೆ. ಇನ್ನು ಅಂಗನವಾಡಿ ಮಕ್ಕಳಿಗೆ 50 ಪೈಸೆಯಲ್ಲಿ ತರಕಾರಿಯಂತೆ ಇವರಿಗೆ 150ಕ್ಕೂ ಹೆಚ್ಚು ಜನರಿಗೆ ಕ್ಯಾಬಿನೆಟ್ ಗ್ರೇಡ್ ಕೊಡಲು ಇವರ ಬಳಿ ಹಣ ಇದೆ. ಆದ್ರೆ ತರಕಾರಿ ಕೊಳ್ಳುವುದಕ್ಕೆ 50 ಪೈಸೆ ಕೊಡ್ತಿದ್ದಾರೆ. ಹಾಗಾದ್ರೆ ನೀವೇ ತರಕಾರಿ ಕೊಂಡು ತೋರಿಸಿ, ಏನ್ ಸಿಗುತ್ತೆ ಅನ್ನೋದನ್ನ ಹೇಳಿ. ತರಕಾರಿ ಮಾರುಕಟ್ಟೆಗೆ ಹೋಗಿ ಬಂದು ಬಳಿಕ ಎಷ್ಟು ದುಡ್ಡು ಕೊಡ್ತೀರಾ ಅಂತ ನಿರ್ಧರಿಸಿ. ಹೀಗಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವೂ ಸಿಟಿ ರವಿ ಅವರು ಕಿಡಿಕಾರಿದ್ದಾರೆ. ಗ್ಯಾರಂಟಿ ಹೊರೆ ಎಂಬ ಡಿಕೆಶಿ ಹೇಳಿಕೆಗೆ ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಕುಟುಕಿದ್ದಾರೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಎಂಬ ನಮ್ಮ ಹೋರಾಟಕ್ಕೆ ಕೊಡ್ತಿದ್ದಾರೆಯೇ ಹೊರತು ಹೃದಯದಿಂದ ಕೊಡ್ತಿಲ್ಲ, ಆದ್ರಿಂದಲೇ ಕದಿಯುತ್ತಿದ್ದಾರೆ. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,000 ಕೋಟಿ ನಾಪತ್ತೆಯಾಗಿದೆ. 2,84,000 ಹುದ್ದೆಗಳು ಖಾಲಿ ಇವೆ. ನೀವು ಅಷ್ಟಕ್ಕೂ ಜನರಿಗೆ ಯುವ ನಿಧಿ ಕೊಡ್ಬೇಕಿತ್ತು, ಯಾಕೆ ಯಾರಿಗೂ ತಲುಪ್ತಿಲ್ಲ? ಸುಳ್ಳ್ಯಾಕೆ ಹೇಳ್ತೀರಾ? ವ್ಯಕ್ತಿ ಸುಳ್ಳು ಹೇಳಿದ್ರೆ ಕೇಳಬೇಡಿ ಅನ್ಬೋದು, ಆದ್ರೆ ಸರ್ಕಾರವೇ ಸುಳ್ಳು ಹೇಳಿದ್ರೆ, ಮೋಸ ವಂಚನೆ ಮಾಡಿದ್ರೆ
ಯಾರನ್ನ ಕೇಳಬೇಕು ಎಂದು ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನಿಸಿದರು. ರಾಜ್ಯ ಕಾಂಗ್ರೆಸ್ಸಿಗರ ವಿದೇಶಿ ಪ್ರವಾಸದ ಬಗ್ಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆಕ್ರೋಶ ಹೊರಹಾಕಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದ ಅಪ್ರಾಪ್ತನ ಹತ್ಯೆ ಪ್ರಕರಣವನ್ನ ಉದಾಹರಣೆ ನೀಡಿ ಗುಡುಗಿದ್ದಾರೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ನಾನ್ ಕೇಳ್ತೀನಿ, ನಿಮ್ಮ ಮಗನಿಗೆ ಈ ರೀತಿ ಆಗಿದ್ರೆ ಏನ್ ಮಾಡ್ತಿದ್ರಿ? ದಿಲ್ಲಿಗೆ ವಿದೇಶಕ್ಕೆ ಸ್ವರ್ಗಕ್ಕಾದ್ರೂ ಹೋಗಿ, ನಮ್ದೇನು ಅಭ್ಯಂತರ ಇಲ್ಲ. ರಾಜ್ಯದ ಜನ ನರಕದಲ್ಲಿ ಒದ್ದಾಡ್ತಿದ್ದಾರೆ. ಎಷ್ಟೊತ್ತಿನಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾರನ್ನ ಎಲ್ಲಾದ್ರೂ ಕೊಲೆ ಮಾಡಬಹುದು. ಬಾಗಲಕೋಟೆಯಲ್ಲೂ ಶಿವಾಜಿ ಮೆರವಣಿಗೆ ಮೇಲೆ ಮಸೀದಿಯಿಂದ ಕಲ್ಲು ಎಸೆದಿದ್ದಾರೆ. ಯಾರೋ 4 ಜನರನ್ನ ಅರೆಸ್ಟ್ ಮಾಡಿ ಕೋರ್ಟಿನಲ್ಲಿ ನಿಲ್ಲಿಸ್ತಾರೆ. ಬಳಿಕ ಅವರು ಬೇಲ್ ತಗೊಂಡು ಬಂದ್ಮೇಲೆ ಮತ್ತೆ ಅದೇ ದುಷ್ಕೃತ್ಯವನ್ನ ಮುಂದುವರಿಸ್ತಾರೆ. ಮಸೀದಿ ಮೇಲಿಂದ ಕಲ್ಲು ಎಸೆಯುವವರನ್ನ ಅರೆಸ್ಟ್ ಮಾಡೋ ತಾಕತ್ತು ನಿಮ್ಗಿಲ್ವಾ? ಆ ಮಸೀದಿ ಸೀಸ್ ಮಾಡೋದಕ್ಕೆ ಆ ಮುಲ್ಲಾನನ್ನ ಅರೆಸ್ಟ್ ಮಾಡೋದಿಕ್ಕಾಗಲ್ವಾ? ಇದೊಂದು ಹೇಡಿ ಸರ್ಕಾರ ಎಂದು ಶಿವಮೊಗ್ಗದ ಸುದ್ದಿಗೋಷ್ಠಿಯಲ್ಲಿ ಈಶ್ವರಪ್ಪ ಸಿಟ್ಟು ಹೊರಹಾಕಿದ್ರು. ಉರ್ದು ಭಾಷೆಯಲ್ಲಿ ಸರ್ಕಾರದ ಆಹ್ವಾನ ಪತ್ರಿಕೆ ವಿಚಾರವಾಗಿ ಬಿಕೆ ಹರಿಪ್ರಸಾದ್ ಸಮರ್ಥಿಸಿಕೊಳ್ಳುವಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ಅಂಧ ಭಕ್ತರಿಗೆ ಈ ದೇಶದ ಭಾಷೆ ಬಗ್ಗೆ, ನೆಲದ ಸಂಸ್ಕೃತಿ ಬಗ್ಗೆ ಏನೂ ಗೊತ್ತಿಲ್ಲ. ಇದು ಆರ್ಯರನ್ನ ಭೂಮಿ ಅಂತ ವಿಶ್ವಗುರು ಇಸ್ರೇಲ್ಗೆ ಹೋಗಿ ಹೇಳಿದ್ದಾರೆ. ಉತ್ತರ ಪ್ರದೇಶದ ಮೀರತ್ನಲ್ಲಿ ಉರ್ದು ಭಾಷೆ ಜನ್ಮ ತಾಳಿದ್ದು ಎಂಬುದು ವಿಶ್ವಗುರುವಿಗೆ ಗೊತ್ತಿಲ್ವಾ? ಅದಕ್ಕೂ ಬಣ್ಣ ಲೇಪ ಮಾಡಿದ್ದಾರೆ. ತರಕಾರಿ ಮಾಂಸಕ್ಕೆ ಧರ್ಮಲೇಪ ಮಾಡಿದ್ದಾರೆ. ಬಡಗಿಗೆ ಕೆಲಸ ಇಲ್ಲದಾಗ ಏನೋ ಮಾಡ್ತಾರಲ್ವಾ, ಇದು ಹಾಗೆ ಎಂದು ವ್ಯಂಗ್ಯವಾಡಿದ್ದಾರೆ. ಇನ್ನು ಬಿಜೆಪಿಯ ಕೆಲವು ನಾಯಕರು ಕರ್ನಾಟಕದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಿದೆ ಎಂದು ಹೇಳುತ್ತಿರುವುದು ಹಾಸ್ಯಾಸ್ಪದ. ಪ್ರಧಾನಿ ನರೇಂದ್ರ ಮೋದಿಯವರು 2014ರಲ್ಲಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡುವ ಭರವಸೆ ನೀಡಿದ್ರು. 11 ವರ್ಷಕ್ಕೆ 22 ಕೋಟಿ ಉದ್ಯೋಗ ನೀಡಬೇಕಾಗಿತ್ತು. ನಿರುದ್ಯೋಗ ಸಮಸ್ಯೆಯಿಂದ ಬಿಜೆಪಿ ನಾಯಕರು ಪ್ರಧಾನಿ ನರೇಂದ್ರ ಮೋದಿಗೆ ಪ್ರಶ್ನಿಸಲಿ ಎಂದು ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಸವಾಲ್ ಹಾಕಿದ್ದಾರೆ. ಇದಿಷ್ಟು ಈ ದಿನದ ಲೈನ್ ಅಪ್ಡೇಟ್ಸ್ ಆಗಿತ್ತು. ನೋಡ್ತಾ ಇರಿ ಲೈನ್ ಟಿವಿ.